ಕರ್ನಾಟಕದ ಇತಿಹಾಸದಲ್ಲಿ ನೂರಾರು ವೀರರು, ವಿದ್ವಾಂಸರು, ದಾನಿಗಳು ತಮ್ಮ ಗುರುತು ಬಿಟ್ಟಿದ್ದಾರೆ. ಆದರೆ ಜನಸೇವೆಯನ್ನು ಧರ್ಮವಾಗಿ ಕಂಡು ಬದುಕಿದ ಕೆಲವೇ ಮಂದಿ. ಅವರಲ್ಲಿ ಒಬ್ಬರು ರಾವ್ ಬಹದ್ದೂರ್ ಧರ್ಮ ಪ್ರವರ್ತ ಗುಬ್ಬಿ ತೋಟದಪ್ಪನವರು. ವ್ಯಾಪಾರದಲ್ಲಿ ಯಶಸ್ಸು ಕಂಡು ತಮ್ಮ ಸಂಪತ್ತನ್ನು ಸಮಾಜದ ಹಿತಕ್ಕಾಗಿ ಅರ್ಪಿಸಿದ ಅಪರೂಪದ ವ್ಯಕ್ತಿ. ಬಾಲ್ಯ ಮತ್ತು ಜೀವನಾರಂಭ 1838ರಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ಎಂಬ ಸಣ್ಣ ಪಟ್ಟಣದಲ್ಲಿ ಜನಿಸಿದ ತೋಟದಪ್ಪನವರು ಲಿಂಗಾಯತ ಕುಟುಂಬದವರು. ಬಾಲ್ಯದಿಂದಲೇ ಶ್ರಮಶೀಲರು, ನಿಷ್ಠಾವಂತರಾಗಿದ್ದರು. ತಮ್ಮ ತಂದೆಯ ಜೊತೆ ವ್ಯಾಪಾರದಲ್ಲಿ ಕಾಲಿಟ್ಟ ಅವರು ನಿಧಾನವಾಗಿ ತಮ್ಮದೇ ಗುರುತು ಕಟ್ಟಿಕೊಂಡರು. ವ್ಯಾಪಾರದ ಯಶಸ್ಸು. ತೋಟದಪ್ಪನವರು ಬೆಂಗಳೂರಿನ ಮಾಮೂಲುಪೇಟೆಯಲ್ಲಿ ವ್ಯಾಪಾರ ಪ್ರಾರಂಭಿಸಿದರು. ಪ್ರಾಮಾಣಿಕತೆ, ನಂಬಿಕೆ ಮತ್ತು ಶ್ರಮ ಇವರ ಗುರುತು. ಕೆಲವೇ ವರ್ಷಗಳಲ್ಲಿ ಅವರು ನಗರದ ಪ್ರಭಾವಿ ವ್ಯಾಪಾರಿಗಳ ಪಟ್ಟಿಗೆ ಸೇರಿದರು. ಆದರೆ ಅವರ ಹೃದಯದಲ್ಲಿ ಹಣಕ್ಕಿಂತ ದೊಡ್ಡದು ದಾನ ಎಂಬ ಧರ್ಮ. ಛತ್ರ ಸ್ಥಾಪನೆ. ಒಂದು ದಿನ ಬೆಂಗಳೂರಿನ ರೈಲು ನಿಲ್ದಾಣದ ಬಳಿ ತೋಟದಪ್ಪನವರು ನಡೆದುಕೊಂಡು ಹೋಗುತ್ತಿದ್ದರು. ಅಲ್ಲಿ ಅವರು ಕೆಲವು ಬಡ ಪ್ರಯಾಣಿಕರನ್ನು ಕಂಡರು. ಹಸಿದವರು, ನಿದ್ದೆಗೆ ಸ್ಥಳವಿಲ್ಲದವರು. ಅದೇ ದಿನದಿಂದ ಅವರು ತಮ್ಮ ಸಂಪತ್ತಿನ ಒಂದು ಭಾಗವನ್ನು ಜನರ ಸೇವೆಗೆ ಮೀಸಲಿಟ್ಟರು. 1897ರಲ್ಲಿ ರೈಲ್ವೆ ಇಲಾಖೆಯಿಂದ ಬೆಂಗಳೂರು ರೈಲು ನಿಲ್ದಾಣದ ಹತ್ತಿರ ಅವರು ಒಂದು ಜಾಗವನ್ನು ಖರೀದಿಸಿದರು. ನಂತರ ಅದನ್ನು 1903ರಲ್ಲಿ ತೋಟದಪ್ಪನವರು ಗುಬ್ಬಿ ತೋಟದಪ್ಪ ಛತ್ರ ಎಂಬ ದಾನಾಶ್ರಮವನ್ನು ಸ್ಥಾಪಿಸಿದರು. ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಉದ್ಘಾಟಿಸಲಾಯಿತು. ಇಲ್ಲಿ ಪ್ರವಾಸಿಗರಿಗೆ ಉಚಿತ ವಸತಿ, ಊಟ ಮತ್ತು ಆತಿಥ್ಯ ದೊರೆಯುತ್ತಿತ್ತು. ಕೆಲವರು ಕೇವಲ ಒಂದು ರಾತ್ರಿ ಉಳಿಯುತ್ತಿದ್ದರು, ಕೆಲವರು ತಿಂಗಳುಗಳವರೆಗೂ. ಅವರು ಹೇಳುತ್ತಿದ್ದ ಮಾತು, ನಾನು ದೇವರನ್ನು ನೋಡಿಲ್ಲ, ಆದರೆ ಜನರಲ್ಲಿ ದೇವರನ್ನು ಕಾಣುತ್ತೇನೆ. ವಿದ್ಯಾರ್ಥಿಗಳ ಸೇವೆ ಮತ್ತು ಟ್ರಸ್ಟ್. ತೋಟದಪ್ಪನವರು ಕೇವಲ ಪ್ರವಾಸಿಗರಿಗಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೂ ಸಹಾಯ ಮಾಡಿದರು. ಬಡ ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದುವರಿಯಲೆಂದು ಅವರು ಶಿಷ್ಯವೃತ್ತಿ ಯೋಜನೆಯನ್ನು ಆರಂಭಿಸಿದರು. ಸಂತಾನವಿಲ್ಲದ ತೋಟದಪ್ಪನವರ ನಿಧನದ ನಂತರ ಅವರ ಆತ್ಮಸ್ಫೂರ್ತಿಯಿಂದ ಜನಿಸಿದ ಟ್ರಸ್ಟ್ ರಾವ್ ಬಹದ್ದೂರ್ ಧರ್ಮ ಪ್ರವರ್ತ ಗುಬ್ಬಿ ತೋಟದಪ್ಪ ಚಾರಿಟೀಸ್ ಇಂದಿಗೂ ಸೇವೆ ಮಾಡುತ್ತಿದೆ. ಇದು ಕೇವಲ ಒಂದು ಸಂಸ್ಥೆ ಅಲ್ಲ, ಇದು ಸೇವೆಯ ಜೀವಂತ ಪರಂಪರೆ. ಈ ಟ್ರಸ್ಟ್ ಇಂದಿಗೂ ನೂರಾರು ಬಡ ಅನಾಥ ಮಕ್ಕಳಿಗೆ ಆಶ್ರಯ, ಸ್ಕಾಲರ್ಶಿಪ್ ಮತ್ತು ಶಿಕ್ಷಣ ಸಹಾಯ ನೀಡುತ್ತಿದೆ. 120ಕ್ಕೂ ಹೆಚ್ಚು ವರ್ಷದ ಈ ಟ್ರಸ್ಟ್ ಮೂಲಕ 1,15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಮುಗಿಸಿದ್ದಾರೆ ಎಂದು ಇತ್ತೀಚಿನ ವರದಿ ತಿಳಿಸಿದೆ. 1910ರಲ್ಲಿ ತೋಟದಪ್ಪನವರು ನಿಧನರಾದ ನಂತರ ಅವರ ಆಸ್ತಿಗಳನ್ನು ಟ್ರಸ್ಟಿಗೆ ಅರ್ಪಿಸಿ ಕೆಪಿ ಪುಟ್ಟಣ್ಣ ಚೆಟ್ಟಿ ಅವರನ್ನು ಮೊದಲ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಇಂದು ಈ ಟ್ರಸ್ಟ್ ಬಡ ವೀರಶೈವ ಲಿಂಗಾಯತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುತ್ತಿದೆ. ಗೌರವಗಳು ಮತ್ತು ಜೀವನಾಂತ್ಯ. ತೋಟದಪ್ಪನವರ ಸೇವೆಗೆ ಗೌರವವಾಗಿ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ 1910ರಲ್ಲಿ ಧರ್ಮ ಪ್ರವರ್ತ ಎಂಬ ಬಿರುದು ನೀಡಿದರು. ನಂತರ ಬ್ರಿಟಿಷ್ ಸರ್ಕಾರವು 21 ಫೆಬ್ರವರಿ 1910ರಂದು ರಾವ್ ಬಹದ್ದೂರ್ ಎಂಬ ಗೌರವ ಬಿರುದು ನೀಡಿ ಸನ್ಮಾನಿಸಿತು. 1910ರ ಫೆಬ್ರವರಿ 21ರಂದು ತೋಟದಪ್ಪನವರು ಶಾಂತವಾಗಿ ಪ್ರಾಣ ತ್ಯಜಿಸಿದರು. ಅವರ ಛತ್ರದ ಬಾಗಿಲುಗಳು ಇನ್ನೂ ತೆರೆದಿವೆ. ಆ ಬಾಗಿಲು ದಾಟಿದ ಪ್ರತಿಯೊಬ್ಬರು ಅವರ ಮಾನವೀಯತೆಯ ಸೇವೆಯ ಭಾವಾನುಭವದ ವಾಸನೆಯನ್ನು ಅನುಭವಿಸುತ್ತಾರೆ. ತೋಟದಪ್ಪನವರ ಪರಂಪರೆ. ಇಂದಿಗೂ ಬೆಂಗಳೂರಿನ ಹೃದಯ ಭಾಗದಲ್ಲಿ ಗುಬ್ಬಿ ತೋಟದಪ್ಪ ಛತ್ರ ಜೀವಂತವಾಗಿದೆ. ಸಾವಿರಾರು ಜನರಿಗೆ ಆಶ್ರಯ ನೀಡಿದ ಈ ಸ್ಥಳ ಕರ್ನಾಟಕದ ದಾನಪರ ಸಂಸ್ಕೃತಿಯ ಪ್ರತೀಕವಾಗಿದೆ. ತುಮಕೂರಿನ ಸಿದ್ಧಗಂಗಾ ಮಠದ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು 1927ರಿಂದ 1930ರ ಅವಧಿಯಲ್ಲಿ ಈ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಯಾಗಿದ್ದರು. ಕರ್ನಾಟಕ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಎಸ್ ನಿಜಲಿಂಗಪ್ಪನವರು 1921ರಿಂದ 1924ರ ನಡುವೆ ಇಲ್ಲಿ ವಾಸಿಸುತ್ತಿದ್ದರು. ಅದೇ ರೀತಿ ಶಿಕ್ಷಣ ಸಚಿವ ಡಿ.ಎಚ್. ಚಂದ್ರಶೇಖರಯ್ಯನವರು, ಅಕೌಂಟೆಂಟ್ ಜನರಲ್ ಡಿ.ಎಚ್. ವೀರಯ್ಯನವರು, ಕರ್ನಾಟಕ ರಾಜ್ಯ ಪೊಲೀಸ್ ಮುಖ್ಯಸ್ಥ ಎಚ್. ವೀರಭದ್ರಯ್ಯನವರು ಹಾಗೂ ಇತರ ಅನೇಕ ಗಣ್ಯ ವ್ಯಕ್ತಿಗಳು ಈ ಹಾಸ್ಟೆಲ್ನಿಂದ ಪ್ರಯೋಜನ ಪಡೆದಿದ್ದಾರೆ. 2005ರಲ್ಲಿ ಗುಬ್ಬಿ ತೋಟದಪ್ಪನವರ ಪ್ರತಿಮೆಯನ್ನು ಅನಾವರಣಗೊಳಿಸುವ ಸಂದರ್ಭದಲ್ಲಿ ನಿಜಲಿಂಗಪ್ಪನವರು ಹೇಳಿದರು, ಈ ಮಹಾನ್ ವ್ಯಕ್ತಿ ಈ ಹಾಸ್ಟೆಲ್ ಅನ್ನು ಆರಂಭಿಸಿರದಿದ್ದರೆ ನನ್ನಂತಹ ಆರ್ಥಿಕವಾಗಿ ಬಡ ವಿದ್ಯಾರ್ಥಿಗಳು ರೈತರ ಹೊಲಗಳಲ್ಲಿ ಕೂಲಿ ಕಾರ್ಮಿಕರಾಗಿ ಜೀವನವನ್ನು ಕಳೆಯಬೇಕಾಗುತ್ತಿತ್ತು. ಗುಬ್ಬಿ ತೋಟದಪ್ಪನವರು ನಮಗೆ ಕಲಿಸುತ್ತಾರೆ, ನಿಜವಾದ ಶ್ರೀಮಂತಿಕೆ ಹಣದಲ್ಲಿಲ್ಲ, ಸೇವೆಯಲ್ಲಿದೆ. ಅವರ ಜೀವನ ಕೇವಲ ಇತಿಹಾಸವಲ್ಲ, ಅದು ಪ್ರೇರಣೆಯ ದೀಪ. ನಾವು ಅವರಂತಾದರೆ ನಮ್ಮ ಸಮಾಜ ಬೆಳೆಯುತ್ತದೆ, ನಮ್ಮ ಧರ್ಮ ಬದುಕುತ್ತದೆ. ಧರ್ಮ ಪ್ರವರ್ತ ಗುಬ್ಬಿ ತೋಟದಪ್ಪ ಸೇವೆಯ ಜೀವಂತ ಪ್ರತೀಕ. ಧನ್ಯವಾದಗಳು.